ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ 6 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ರಿಪೋರ್ಟ್ ಬಂದಿದೆ ನೋಡಿ. ಸ್ಕ್ಯಾನಿಂಗು ಈ ಥರ ಸ್ಕ್ಯಾನಿಂಗ್ ಇದೆ. ಸೊ ನಾನು 2 ಮಂತ್ಸ್ ಸ್ವಲ್ಪ ಲೇಟ್ ಮಾಡಿಕೊಂಡೆ. ನಾನು ಸ್ಕ್ಯಾನಿಂಗ್ ಮಾಡಿಸೋದು 1 ಮಂತ್ ಲೇಟ್ ಆಗಿದೆ. ನಾನು ಮಾಡ್ಕೊಬಿಡ್ಬೇಕಾಗಿತ್ತು ಸ್ಕ್ಯಾನಿಂಗ್ಸು. ಸ್ವಲ್ಪ ಫಿಫ್ತ್ ಮಂತಲ್ಲಿ ಮಾಡ್ಕೋಬೇಕಾಗಿತ್ತು. ನಾನು 6 ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದಿದ್ದೀನಿ. ಅದೇ ಒಂದು ಸ್ವಲ್ಪ ಎಕ್ಸಾಮ್ ಇತ್ತಲ್ವಾ. ಸೊ ಎಕ್ಸಾಮ್ಗೆ ಓದ್ಕೊಳ್ತಾ ಎಕ್ಸಾಮ್ ಬರೆಯೋ ಇದರಲ್ಲಿ ಮತ್ತು ಇಲ್ಲಿ ಜಾಬುದು ಟೈಮೇ ಸಿಗಲಿಲ್ಲ. ಓದ್ಕೊಳ್ಳೋಕ್ಕೆ ಫುಲ್ ಟೈಮ್ ಇಟ್ಬಿಟ್ಟಿದ್ದೆ ನಾನು. ಇನ್ನೂ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಮತ್ತು ಟ್ರಾವೆಲ್ ಇರುತ್ತಲ್ವಾ ಡೈಲಿ. ಸೊ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಹೋಗೋಣ, ರೆಸ್ಟ್ ತೊಗೊಂಡು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಸ್ಕ್ಯಾನಿಂಗ್ ಮಾಡಿಸೋದು. 1 ಮಂತ್ ಲೇಟ್ ಆಗಿದೆ. ಸೊ ಸ್ಕ್ಯಾನಿಂಗ್ ಮಾಡಿಸ್ಬೋದು ನಾವು. ನನಗೆ ಯಾವುದೇ ತರಹ ಮಗುದು ಮೂಮೆಂಟ್ ಇಲ್ದಿರ ಇರೋದು, ಕಿಕ್ಕಿಂಗ್ ಏನು ಇಲ್ದಿರೋದು, ಆ ಥರ ಏನೂ ಇರಲಿಲ್ಲ. ಮಗುದು ಕಿಕ್ಕಿಂಗು ಮತ್ತು ಬಾಡಿ ಮೂಮೆಂಟ್ ಎಲ್ಲ ನನಗೆ ಗೊತ್ತಾಗ್ತಾ ಇತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿಸೋದು ಡಿಲೇ ಮಾಡಿದೆ. ಬಟ್ ಏನು ಮಾಡಿಸ್ಬೇಕಾಗಿತ್ತು ಅಂದರೆ ಬೇಗನೆ ಮಾಡಿಸ್ಬೇಕಿತ್ತು ಅನಿಸುತ್ತೆ. ಯಾಕಂತಂದರೆ ಒಂದು ಪ್ರಾಬ್ಲಮ್ ಆಗಿದೆ. ಅದು ಶುಗರಿಂದ ಪ್ರಾಬ್ಲಮ್ ಆಗಿದೆ. ನಾನು ಓದ್ಕೊಳ್ಳೋ ಇದರಲ್ಲಿ ಈ ಎಕ್ಸಾಮು, ಜಾಬು ಅವೆರಡು, ಮನೆ ಅವೆಲ್ಲ ಮೇಂಟೈನ್ ಮಾಡೋ ಇದರಲ್ಲಿ ನಾನು ಶುಗರ್ ಬಗ್ಗೆ ಒಂದು ಸ್ವಲ್ಪ ಡಯಟ್ ಮಾಡಲಿಲ್ಲ. ಡಯಟ್ ಮಾಡ್ತಾಯಿದ್ದೆ, ಅದನ್ನು ಒಂದು ಸ್ವಲ್ಪ ಮತ್ತು ಡಯಟ್ ಕಂಟಿನ್ಯೂ ಮಾಡಲಿಲ್ಲ. ಬ್ರೇಕ್ ಡೌನ್ ಆಗೋಯಿತು ಡಯಟು. ಸೊ ಇದರಿಂದ ಸ್ವಲ್ಪ ಅಲ್ಲ, ಜಾಸ್ತಿನೇ ಶುಗರ್ ಜಾಸ್ತಿ ಆಗಿದೆ. ಡಾಕ್ಟರ್ ಹೇಳಿದ್ರು ಶುಗರ್ ತುಂಬ ಇದೆ, ನೀವು ಇನ್ಸುಲಿನು ಕಂಟ್ರೋಲ್ ಬರಲಿಲ್ಲ ಅಂದರೆ ಇನ್ಸುಲಿನ್ ತಗೋಬೇಕು ಅಂತ ಹೇಳಿದ್ರು. ಸೊ 140ಇಂದ ಇವಾಗ 200. ನೆನ್ನೆ ನೈಟ್ ನಾನು ಚೆಕ್ ಮಾಡಿಕೊಂಡೆ. ಊಟ ಆಗಿ 1.5 ಅವರ್ ಆದಮೇಲೆ ನಾನು ಚೆಕ್ ಮಾಡಿದ್ರೆ ನನ್ನ ಶುಗರು 200 ಬಂದ್ಬಿಟ್ಟಿದೆ. ಸೊ ಮತ್ತೆ ರೈಸ್ ಆಗಿಬಿಟ್ಟಿದೆ. ಡಾಕ್ಟರ್ ಹೇಳಿದ್ದಾರೆ ಸೊ ಇದು ತುಂಬಾ ಡೇಂಜರು. ಶುಗರ್ ಏನಾದರೂ ಕಂಟ್ರೋಲ್ ಬರಲಿಲ್ಲ ಅಂತಂದರೆ, ಇದೇ ಥರ ಶುಗರ್ ಇತ್ತು ಅಂತಂದರೆ ನಾಳೆ ದಿವಸ ಪಾಪುಗೂ ಪ್ರಾಬ್ಲಮ್ಮು, ನಿಮಗೂ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ನಿಜ, ಅದು ಕೇಳಿದ ತಕ್ಷಣ ನನಗೆ ತುಂಬ ಬೇಜಾರಾಗೋಯಿತು. ಸೊ ಡಯಟು ಕೂಡ ನಾನು ಮಾಡ್ಕೊಳ್ಬೇಕಾಗಿತ್ತು, ಮೇಂಟೈನ್ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬೇಬಿ ಡೆವಲಪ್ಮೆಂಟು ಎಲ್ಲ ಇದೆ, ನಾರ್ಮಲ್ ಆಗೇ ಇದೆ. ಬಟ್ ಏನು ಅಂದರೆ ಗರ್ಭಕೋಶದಲ್ಲಿ ನೀರು ಜಾಸ್ತಿ ಇದೆ ಅಂತೆ ನನಗೆ. ಸೊ ಅದು ಜಾಸ್ತಿ ಇರಬಾರ್ದು, ನೀರು ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. ಸೊ ಶುಗರಿಂದ ನನಗೆ ಜಾಸ್ತಿ ಇದೆ ಅಂತೆ. ಸೊ ನಾನು ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಇನ್ಸುಲಿನ್ ಸ್ಟಾರ್ಟ್ ಮಾಡ್ತಾರೆ. ದಿನ ಇನ್ಸುಲಿನ್ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಂತ ಇನ್ಸುಲಿನ್ ತೊಗೊಂಡಿರ ಇರೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬೇಬಿ ಹೆಲ್ತಿ ಗ್ರೋತ್ಗೆ, ಬೇಬಿಗೋಸ್ಕರ, ಬೇಬಿ ಸರ್ವೈಲ್ ಆಗಬೇಕು, ಬೇಬಿ ನಮಗೆ ಬೇಕು ಅಂದರೆ ಇನ್ಸುಲಿನ್ ಹಾಕ್ಸ್ಕೊಡ್ಲೇಬೇಕು. 1 ವೀಕು ಡಯಟ್ ಪ್ಲ್ಯಾನ್ ಕೊಟ್ಟಿದ್ದಾರೆ. ಅದರಲ್ಲಿ ಕಂಟ್ರೋಲ್ ಬರಲಿಲ್ಲ ಅಂದರೆ ಇನ್ನು ದಿನ 2 ಟೈಮ್ಸ್ ಇನ್ಸುಲಿನ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಯೂನಿಟ್ ಹೇಳ್ತಾರೆ, ಅಷ್ಟು ಯೂನಿಟು ದಿನ ಇನ್ಸುಲಿನ್ ತೊಗೋಬೇಕಾಗುತ್ತೆ. ಸೊ ನನಗಂತೂ ಸಖತ್ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ಯಾಕೆ ಶುಗರ್ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು. ನಾನು ಶುಗರ್ ಜಾಸ್ತಿ ಆಗೋಗ್ಬಿಟ್ಟಿದೆ, ಏನು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಟೆನ್ಷನ್ ಆಗ್ತಾಯಿದೆ. ಒಂದು ವೀಕ್ ಕೊಟ್ಟಿದ್ದಾರೆ ನನಗೆ, ಡಯಟ್ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇನ್ಸುಲಿನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾನು ನಾಳೆಯಿಂದ, ಇವತ್ತಿಂದಲೇ ನಾನು ಡಯಟ್ ಶುರು ಮಾಡಿದ್ದೀನಿ. ನಾಳೆಯಿಂದ ನನ್ನ ಡಯಟ್ ಲಾಗ್ ಬರುತ್ತೆ. ನಾನು ನಿಜ ಫುಲ್ಲು ಡಯಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ನಮ್ಮ ಮೇಡಮು, ಸೊ ನನಗೆ ಕಾಣಿಸ್ತಿದೆ ಇಲ್ಲಿ ಒಂದು ಸರ್ಕಲ್ ಹಾಕಿ, ಸೊ ಏನೇನು ಪ್ಲೇಟ್ಸಲ್ಲಿ ಏನೇನು ಮೀಲ್ಸ್ ಇರಬೇಕು, ಏನೇನು ಇರಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಇದು ಬಂದು ರಾ ವೆಜಿಟೇಬಲ್ಸು, ಅಂದರೆ ಕುಕ್ಕುಂಬರು, ಕ್ಯಾರೆಟು ಇರುತ್ತಲ್ಲ, ಬೇಯಿಸ್ದಿರ ಇರೋವಂಥದ್ದು. ಆಮೇಲೆ ಕುಕ್ಕುಡ್ ವೆಜಿಟೇಬಲ್ಸು, ಪಲ್ಯ ಏನಾದರೂ ಮಾಡ್ಕೋತೀವಲ್ಲ ಅದು. ಅದಾದಮೇಲೆ ದಾಲು ಮತ್ತು ಕಾಳುಗಳು, ಸಾಂಬಾರು ಅವೆಲ್ಲ ಮಾಡ್ಕೋತೀವಲ್ಲ ಅದು. ಮತ್ತು ಇಲ್ಲಿ ಚಪಾತಿ, ಮುದ್ದೆ, ಇಲ್ಲಾಂದರೆ ಮಿಲ್ಲೆಟ್ಸು, ಇಷ್ಟು ತಿನ್ನಬೇಕಂತೆ. ಫಸ್ಟ್ ಇಷ್ಟೆಲ್ಲ ತಿಂದ್ಕೊಂಡು ರಾ ವೆಜಿಟೇಬಲ್ಸು, ಕುಕ್ಕುಡ್ ವೆಜಿಟೇಬಲ್ಸು ಮತ್ತು ದಾಲು ಇವೆಲ್ಲ ತಿನ್ನೋಷ್ಟೊತ್ತಲ್ಲಿ ನಮಗೆ ಹೊಟ್ಟೆ ಫಿಲ್ ಆಗಿರುತ್ತೆ. ಸೊ ಚಪಾತಿ
ಅಥವಾ ಮುದ್ದೆ ಜಾಸ್ತಿ ತಿನ್ನಿ ಅಂತ ಹೇಳಿದ್ದಾರೆ. ರೈಸ್ ತಿನ್ನಲೇಬೇಡಿ, ಕಂಪ್ಲೀಟ್ಲಿ ರೈಸ್ ತಿನ್ನಬೇಡಿ ಅಂತ ನನಗೆ ಡಾಕ್ಟ್ರ್ ಹೇಳಿದ್ದಾರೆ. ಸೊ ಇಷ್ಟು ದಿವಸದಿಂದ ರೈಸ್ ಮಾಡ್ಕೊಂಡು ತಿಂದಿರೋದೇ ಶುಗರ್ಗೆ ಈ ಲೆವೆಲ್ಗೆ ಬಂದಿರೋದಕ್ಕೆ ರೀಸನ್ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ನಿಮ್ಮ ರೀಡಿಂಗ್ಸ್ ಬೇರೆ ಕೊಡಿ ಅಂತ ಹೇಳಿದ್ದಾರೆ ಶುಗರ್ದು. ನೆನ್ನೆ ರಾತ್ರಿ ಇವತ್ತು ಬೆಳಗ್ಗೆದು ರೀಡಿಂಗ್ಸ್ ಕೊಟ್ಟಿದ್ದೀನಿ, ಶುಗರ್ದು ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. 140 150 ಬರ್ತಾಯಿದೆ. ಕಂಟ್ರೋಲ್ ಇತ್ತು, 110 ಒಳಗಡೆ ಬರ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಎಕ್ಸಾಮ್ ಟೈಮ್ಗೆ ಸರಿಗೆ ನಿದ್ದೆ ಇಲ್ದಿರೋದ್ರಿಂದ ಕರೆಕ್ಟ್ ಟೈಮ್ಗೆ ನಾನು ಊಟ ಮಾಡಲಿಲ್ಲ. ಟ್ಯಾಬ್ಲೆಟ್ಸನ್ನು ತೊಗೋತಾ ಇದ್ದೆ ಕರೆಕ್ಟಾಗಿ. ಬಟ್ ಏನು ಅಂತಂದರೆ ವಾಕಿಂಗ್ ಆಗಲಿ ಡಯಟ್ ಆಗಲಿ ಯಾವುದೂ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಶುಗರೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಸ್ವಲ್ಪ ರೆಸ್ಟ್ ತೊಗೋಬೇಕು ಇನ್ಮೇಲೆ, ಅದೊಂದು ಹೇಳಿದ್ದಾರೆ. ಸೊ ಡೈಲಿ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಹಾಗೆ ಡಯಟ್ ಮಾಡಬೇಕು. ರೈಸ್ ಕಂಪ್ಲೀಟ್ಲಿ ಶುಗರ್ ಮುಟ್ಟಲೇಬಾರ್ದು. ಶುಗರ್ ಸಿಹಿ ಅನಿಸೋ ಅಂಶ ಯಾವುದು ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ಬೇಬಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನಾನು ಡಯಟ್ ಮೇಂಟೈನ್ ಮಾಡಿದರೆ ಕರೆಕ್ಟಾಗಿ ಶುಗರ್ ಲೆವೆಲ್ ಕರೆಕ್ಟಾಗಿತ್ತು ಅಂತಂದರೆ ಬೇಬಿ ಚೆನ್ನಾಗಿರುತ್ತೆ. ಸೊ ಇವಾಗ ಗರ್ಭಕೋಶದಲ್ಲಿ ವಾಟ್ರ್ ಜಾಸ್ತಿ ಆಗಿದೆ ಅಂತ. ಅದು ಏನಾಗುತ್ತೆ ಅಂದರೆ ವಾಟ್ರ್ ಜಾಸ್ತಿ ಆದಷ್ಟು ಅದು ಒಳ್ಳೆಯದಲ್ಲ ಮಗುಗೆ. ಮಗುಗೆ ಬೆಳವಣಿಗೆಗಾಗಲ್ಲ, ಜಾಗ ಇರಲ್ಲ. ಆಮೇಲೆ ಆ ನೀರು ಅದು ಕುಡಿಯೋ ಅಭ್ಯಾಸ ಇರುತ್ತೆ. ನಾವೇನಾದರೂ ಜಾಸ್ತಿ ಆಯಿತು ಅಂತಂದರೆ ವಾಟರ್ ಫ್ಲೋ ಆಗೋದು ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಇರಲೂಬಾರ್ದು ನೀರು, ಆಮೇಲೆ ಕಡಿಮೆನೂ ಇರಬಾರ್ದು. ಆ ರೀತಿ ನೋಡ್ಕೋಬೇಕು. ಸೊ ಶುಗರಿಂದ ಆ ಥರ ಜಾಸ್ತಿ ಆಗಿರೋದಂತೆ. ಇವಾಗ ಇನ್ಮೇಲೆ ನಾನು ಡೈಲಿ ಮೇಂಟೈನ್ ಮಾಡಬೇಕು ನನ್ನ ಶುಗರ್ ಲೆವೆಲ್ಲು. ಸೊ ಇನ್ಮೇಲೆ ನನ್ನ ಡಯಟ್ ಲಾಗ್ ಬರುತ್ತೆ, ನಾನು ಶೇರ್ ಮಾಡ್ಕೊತೀನಿ. ನಾಳೆ ಈ ಥರ ನಾನು ಡಯಟ್ ಲಾಗ್ನ ಶೇರ್ ಮಾಡ್ಕೊತೀನಿ. ಕಂಪ್ಲೀಟ್ಲಿ ಫುಲ್ ಶುಗರು ಮತ್ತು ರೈಸೇ ಅನ್ಕೊಬಿಟ್ಟಿದ್ದೀನಿ ನಾನು. ಒಂದೊತ್ತು ಕೂಡ ಅನ್ನ ತಿನ್ನೋದು ಬೇಡ. ಈ 3 ಮಂತ್ಸ್ ಅಟ್ಲೀಸ್ಟ್ ಈ 3 ಮಂತ್ಸು ಅನ್ನನೇ ತಿನ್ನೋದು ಬೇಡ, ಶುಗರೇ ಮುಟ್ಟೋದು ಬೇಡ, ಏನು ಬೇಡ, ಕಾಫಿ ಟೀ ಏನು ಬೇಡ. ಸಿಂಪಲ್ಲಾಗಿ ಸಪ್ಪೆ ಊಟ ಆದರೂ ಪರವಾಗಿಲ್ಲ, ಎಷ್ಟೇ ಸಪ್ಪೆ ಇದ್ದರೂ ಪರವಾಗಿಲ್ಲ. 3 ಮಂತ್ಸ್ ಮಗುಗೋಸ್ಕರ ಫುಲ್ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮದರ್ ಆಗ್ತಾಯಿದ್ದೀವಿ ಅಂತಂದರೆ ಅಷ್ಟು ಸುಲಭ ಅಲ್ಲ. ತಾಯಿ ಅಂದರೆ ತ್ಯಾಗ ಮಾಡಲೇಬೇಕು. ಸೊ ಇವಾಗ ನಾನು ಸ್ಯಾಕ್ರಿಫೈಸ್ ಮಾಡೋದ್ರಿಂದ ನನ್ನ ಮಗುಗೂ ಒಳ್ಳೆಯದು, ನಾಳೆ ದಿವಸ ನನಗೂ ಒಳ್ಳೆಯದು. ಸೊ ಈ ಶುಗರ್ ಕಂಟ್ರೋಲ್ ಬರಲಿಲ್ಲ ಅಂತಂದರೆ ಮಗುಗೂ ಡೇಂಜರು, ನಾಳೆ ದಿವಸ ನನಗೂ ಡೇಂಜರು. ಆಮೇಲೆ ಡಯಾಬಿಟಿಸ್ಸು ಕಂಟಿನ್ಯೂಸ್ ಆಗಿ ಇರುತ್ತೆ. ಆಮೇಲೆ ಹಾಗಾಗ್ಬಿಡುತ್ತೆ, ಡೆಲಿವರಿ ಆದಮೇಲೂ ಶುಗರ್ ಇರುತ್ತೆ, ಆ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಇಷ್ಟು ನಾನಿವಾಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು, ಪಾಪುದು ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡ್ಕೋತೀನಿ. ಪಾಪುದು ಬೇಬಿ ಮೂಮೆಂಟ್ಸು ಮತ್ತು ಬೇಬಿ ಹಾರ್ಟ್ ಬೀಟು, ವೆಯ್ಟು, ಹಾಗೆ ಮತ್ತು ಪಾಪುದು ಸ್ಕ್ಯಾನಿಂಗ್ ಮಾಡಿರೋದು ಫೋಟೋಸು ಎಲ್ಲ ಹೇಗಿದೆ ಅಂತ ನಿಮ್ಗೆ ಶೇರ್ ಮಾಡ್ಕೊತೀನಿ. ಸೊ ಎಲ್ಲ ನಾರ್ಮಲ್ ಅಂತ ಇದೆ, ಅದೇ ಒಂದು ಖುಷಿ. ಮಗು ಡೆವಲಪ್ಮೆಂಟ್ ಚೆನ್ನಾಗಾಗ್ತಾಯಿದೆ. ಸ್ಕ್ಯಾನಿಂಗ್ ಮಾಡ್ತಾಯಿದ್ರೆ ಅಲ್ಲಿ ಮಗು ಕಿಕ್ ಮಾಡ್ತಾರೋದು ಗೊತ್ತಾಗ್ತಾಯಿತ್ತು ಅವ್ರಿಗೆ. ಅವರು ಎಲ್ಲಿ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು ಅಲ್ಲೆಲ್ಲ ಮಗು ಓದಿತಾಯಿತ್ತು ನನಗೆ. ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲೇ ಫುಲ್ ಆ್ಯಕ್ಟಿವ್ ಆಗಿದ್ದು ನೋಡಬೇಕು ಅಂತ ಅನಿಸುತ್ತೆ ಅದು ಮಾನಿಟರು, ಬಟ್ ಅವ್ರು ತೋರಿಸಲ್ಲ. ಯಾಕಂದರೆ ಜೆಂಡರ್ ಗೊತ್ತಾಗ್ಬಿಡುತ್ತೆ ಅಂತನೋ ಏನೋ ಗೊತ್ತಿಲ್ಲ, ತೋರಿಸೋದಿಲ್ಲ ಆ ಥರ ಮಾನಿಟರಲ್ಲಿ ಮಗುನ. ಸೊ ಸ್ಕ್ಯಾನಿಂಗ್ ಮಾಡಿದ್ದಾರೆ, ತೋರಿಸ್ತೀನಿ. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್. ನಾನು ತೋರಿಸ್ತಾ ಇರೋದು ಪ್ರಮೋದ್ ಡಯಾಗ್ನೋಸ್ಟಿಕ್ ಸೆಂಟರು, ಚಿಂತಾಮಣಿಯಲ್ಲಿ ಬರುತ್ತೆ. ಸೊ ಇಲ್ಲಿ ನನ್ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಪೆಟಲ್ಸ್ದು, ಯುಟ್ರಿದ್ದು ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಫೆಟಲ್ದು ಪ್ರೆಸೆಂಟೇಷನು, ವೇರಿಯಬಲು, ಪ್ಲೆಸೆಂಟರ್ ಅದು ಆ್ಯಂಟೀರಿಯರು. ಸೊ ಗ್ರೇಡ್ 1 ಮೆಚುರಿಟಿ ಇದೆ. ಲಿಕ್ವಿಡ್ ನಾರ್ಮಲ್ ಅಂತ ಇದೆ. ಅಮಿನೋಯಿಟಿಕ್ ಫ್ಲೂಯಿಡ್ ಇಂಡೆಕ್ಸ್ 17.2 ಇದೆ. ಅದೇ ಇದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಆಮೇಲೆ ಇದೆಲ್ಲ ಆ್ಯಕ್ಟಿವ್ ಆಗೇ ಇದೆ ಅಂತ ಹೇಳಿದ್ದಾರೆ. ಮತ್ತು ಫೆಟಲ್ ಹಾರ್ಟ್ ರೇಟ್ 154 ಬೀಟ್ ಪರ್ ಮಿನಿಟ್ ಕೊಟ್ಟಿದ್ದಾರೆ. 154 ಇದೆ ಹಾರ್ಟ್ ಬೀಟು. ನೆಕ್ಸ್ಟು ಇದೆಲ್ಲ ಬೇಬಿದು
ಡೆವಲಪ್ಮೆಂಟ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಇದು 6 ಮಂತ್ ಸ್ಕ್ಯಾನಿಂಗ್ ಆಗಿರೋದ್ರಿಂದ ತುಂಬ ಹೊತ್ತು ಸ್ಕ್ಯಾನಿಂಗ್ ತಗೊಂಡ್ರು, ತುಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬೇಬಿದು ಬಾಡಿದು ಫುಲ್ಲು, ನೆಕ್ಕು, ಆಮೇಲೆ ಬ್ಯಾಕ್ ಬೋನ್ಸು ಎಲ್ಲ ಕೂಡ ಅದ್ರ ಮೆಷರ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಸೊ ಬೇಬಿ ಆ್ಯಕ್ಟಿವಿಟೀಸು, ಹಾರ್ಟು, ಪ್ರತಿಯೊಂದು ಬಾಡಿಯಲ್ಲಿ ಬರೋ ಪಾರ್ಟ್ಸು, ಫೇಸಸ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ನಾರ್ಮಲಾಗಿ ವೆಲ್ ವಿಷನ್ ಅಂತ ಕೊಟ್ಟಿದ್ದಾರೆ. ಇದಾದಮೇಲೆ ಸೊ ಬೇಬಿ ವೆಯ್ಟ್ಗೆ ಹೋದರೆ, ಬೇಬಿ ವೆಯ್ಟ್ ನೋಡಿ, ಬೇಬಿ ವೆಯ್ಟು 955 ± ಇದೆ, ಅಂದರೆ 95 ಗ್ರಾಮ್ಸ್ ಇದೆ, 95 ಇದೆ. ಸೊ ಇದೆ 6 ಮಂತ್ಸ್ಗೆ 955 ಇದೆ kg ಇದೆ ಪಾಪು. ಇನ್ನು ನೋಡೋಣ ಮುಂದಕ್ಕೆ. ಬೇಬಿ ಡೆವಲಪ್ಮೆಂಟ್ ಆದರೆ ಚೆನ್ನಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಇದು ಬೇಬಿದು ಹೆಡ್ಡು, ಅದು ನೋಡಿ ಬೇಬಿ ಫೇಸು, ಬೇಬಿ ಈ ಥರ ಇದೆ. ಸೊ ಇದು ಬೇಬಿ ಫೇಸ್, ಇದು ನೋಸು, ಇಲ್ಲಿ ಮೌತು, ಇದು ಹ್ಯಾಂಡು. ಸೊ ಇದು ಬೇಬಿ ಬಾಡಿ. ಸೊ ನೋಡಿ ಇದು ಬೇಬಿ ಬೋನು, ಬ್ಯಾಕ್ ಬೋನ್ ಬರುತ್ತಲ್ವ, ಸೊ ಅದು. ಆಮೇಲೆ ಬೇಬಿ ಪಾರ್ಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಬೇಬಿ ಹಾರ್ಟ್ ಬಿಟ್ಟು, ಸೊ ನೋಡಿ ಇದು ಬೇಬಿ ಕೈ, ಬೇಬಿ ಫೇಸ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಬಂದಿದೆ ಬೇಬಿ ಫೇಸು. ಅಂಡ್ ಬೇಬಿ ಲೆಗ್ ನೋಡಿ, ಆ ಟೈಮಲ್ಲಿ ಒದಿತಾ ಇತ್ತು ಮಗು. ಸೊ ಬೇಬಿದು ಹಾರ್ಟ್ ಬಿಟ್ಟು. ಸೊ ಇಷ್ಟು ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟು. ಸೊ ಇದು ನನ್ನ 6 ಮಂತ್ಸು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿತ್ತು. ಪಾಪುದು ಹಾರ್ಟ್ ಬಿಟ್ಟು 154 ಇದೆ, ಜಾಸ್ತಿನೇ ಆಗ್ತಾಯಿದೆ. ಆಮೇಲೆ ಪಾಪುದು ಬೇಬಿ ವೆಯ್ಟು ಕೂಡ ಅಷ್ಟೇ 955 kg ಇದೆ. 955 kgನ, ಸಾರಿ 955, ಕರೆಕ್ಟ್ 955.5 ಗ್ರಾಮ್ಸ್ ಇದೆ. ಆಮೇಲೆ ಇನ್ನು 1 kg ಆಗಿಲ್ಲ ಪಾಪ. ಆಮೇಲೆ ನಾನು ತೋರಿಸಿರೋದು 26 ವೀಕ್ಸು 4 ಡೇಸಲ್ಲಿ ನಾನು ತೋರಿಸಿರೋದು. ಆಮೇಲೆ ಪ್ಲೆಸೆಂಟ ಬಂದು ಆ್ಯಂಟೀರಿಯರ್ ಇದೆ, ಗ್ರೇಡು 1 ಇದೆ. ಸೊ ಇಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿತ್ತು. ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು ಲೇಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗೆ ಬಂದಿದೆ ರಿಪೋರ್ಟು. ಆಮೇಲೆ ಯಾರೂ ಅಷ್ಟೇ ಲೇಟ್ ಮಾಡ್ಕೋಬೇಡಿ, ಕರೆಕ್ಟು ಟೈಮ್ಗೆ ಡಾಕ್ಟ್ರ್ ಹೇಳಿರೋ ಟೈಮ್ಗೆ ಹೋಗಿ ಸ್ಕ್ಯಾನ್ ಮಾಡಿಸಿ. ಒಂದು ಸ್ವಲ್ಪ ಎಕ್ಸಾಮ್ ಟೆನ್ಷನ್ ಇದ್ದಿದ್ದ ನಾನು ಮಾಡಿಸ್ಲಿಲ್ಲ. ಇವಾಗ ಅನ್ನಿಸ್ತಾ ಇದೆ, ಯಾಕಂದರೆ ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಮಗೆ ಡಾಕ್ಟರ್ ಮೊದಲೇ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಸೊ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸೋದನ್ನ ಡಿಲೇ ಮಾಡಬಾರ್ದು. ಸೊ ನನಗೆ ಎಕ್ಸಾಮ್ ಇದ್ದಿದ್ದರಿಂದ ಆ ತಪ್ಪು ಮಾಡಿಬಿಟ್ಟೆ, ನಾನು ಸ್ಕ್ಯಾನಿಂಗ್ ಮಾಡಿಸ್ಬಿಡ್ಬೇಕಾಗಿತ್ತು ಮಧ್ಯದಲ್ಲೇ. ಇಲ್ಲಂತಂದಿದ್ರೆ ಶುಗರು ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಂಗೆ ಮೊದಲೇ ಗೊತ್ತಾಗ್ತಾಯಿತ್ತು. ಸೊ ದೇವ್ರ ದಯದಿಂದ ಮತ್ತೆ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು ನಾನು. ಅದಕ್ಕೆಲ್ಲ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಾನು ಡಯಟ್ ಲಾಗ್ ಬರುತ್ತೆ, ಮಿಸ್ ಮಾಡ್ದಿರ ನೋಡಿ. ಕಂಪ್ಲೀಟ್ ನೋ ರೈಸು, ನೋ ಶುಗರು, ಫುಲ್ ಹೆಲ್ತಿಯಾಗಿರುವಂತಹ ಪ್ರೆಗ್ನೆನ್ಸಿ ಡಯಟು ಇನ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಶುಗರ್ ಲೆವೆಲ್ ಮಾತ್ರ ಕಂಟ್ರೋಲ್ ಆಗುತ್ತೆ, ಕಂಟ್ರೋಲ್ ಮಾಡೇ ಮಾಡ್ತೀನಿ. ಅದನ್ನು ನೀವು ಫಾಲೋ ಮಾಡಿ. ನಾನು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ಗೆ. ಯಾಕಂತಂದರೆ ಹೇಳಿದ್ದೀನಿ 1 ವೀಕಲ್ಲಿ ನಾನು ಶುಗರ್ ಕಂಟ್ರೋಲ್ ಮಾಡ್ತೀನಿ ಅಂತ. ಇವತ್ತಂತೂ ರೈಸ್ ಏನೂ ತಿಂದಿಲ್ಲ. ಇವತ್ತು ಚಪಾತಿ ಹಾಗೆ ಕೋಸು ಪಲ್ಯ, ಬೆಳಿಗ್ಗೆನೂ ಅದೇ, ಮಧ್ಯಾಹ್ನವೂ ಅದೇ. ಸೊ ಸ್ಕೂಲ್ಗೆ ಹೋಗೋದ್ರಿಂದ ಮಧ್ಯಾಹ್ನ ಏನು ಸ್ಪೆಷಲಾಗಿ ಏನು ಬೇರೆ ಏನು ಮಾಡ್ಕೊಳ್ಳಲ್ಲ, ಬೆಳಿಗ್ಗೆ ಮಾಡಿರೋ ಟಿಫನೇ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನೈಟ್ ಕಂಪಲ್ಸರಿ ಮುದ್ದೆ, ದೋಸೆ ಇಲ್ವಾ ಅದೇ ಗೋಧಿ ಹಿಟ್ಟು ದೋಸೆ ಇಲ್ಲ ಚಪಾತಿಯಲ್ಲಿ ನಾನು ಡಿನ್ನರ್ ಮುಗಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ಜಾಸ್ತಿ ತರಕಾರಿ ಡಾಕ್ಟ್ರ್ ಹೇಳಿದ್ದಾರೆ, ಜಾಸ್ತಿ ಸ್ವೀಟ್ ಆಗಿರೋ ಫ್ರೂಟ್ಸ್ ತಿನ್ನೋಕ್ಕೆ ಹೋಗಬೇಡಿ.
ತರಕಾರಿ ಜಾಸ್ತಿ ತಿನ್ನಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ, ಅದು ಸ್ವೀಟ್ ಇಲ್ದಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ತಗೊಳ್ಳಿ. ಅದೇ ವಾಲ್ನಟ್ಟು, ಪಿಸ್ತಾ ಅಂಥವೆಲ್ಲ ಬರುತ್ತಲ್ಲ, ಸೊ ಅವೆಲ್ಲ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾಳೆಯಿಂದ ನನ್ನ ಡಯಟ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮಿಸ್ ಮಾಡ್ತೀರಾ ನೋಡಿ. ಸೊ ಇದಾಗಿತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು. ಸೊ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆಮೇಲೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಏನಾದರೂ ನಿಮ್ಗೆ ಗೊತ್ತಿದ್ದರೆ ಅದನ್ನು ನನಗೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇವತ್ತಿನ ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ನಾಳೆಯಿಂದ ನನ್ನ ಡಯಟ್ ಲಾಗ್ ಶೇರ್ ಮಾಡ್ಕೊತೀನಿ. ಸೊ ಈ ಲಾಗ್ ಇಷ್ಟ ಆಗಿದೆಯಾ? ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.